ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಮಾರುಕಟ್ಟೆ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕೆಲವೊಂದು ಶೇರ್ಗಳ ಬಗ್ಗೆ ನೋಡೋಣ. ಅಂದರೆ ಅದರದ್ದು ರಿಸಲ್ಟ್ ಇವತ್ತಿತ್ತು. ಮತ್ತೊಂದು ಶೇರ್ ಇದೆ, ಅದು ಅದರದ್ದು ರಿಸಲ್ಟ್ ಆಲ್ರೆಡಿ ಸ್ಯಾಟರ್ಡೆ ಬಂದಿತ್ತು. ಅದರ ರಿಯಾಕ್ಷನ್ ಇವತ್ತು ಹೇಗಿತ್ತು ಅನ್ನೋದನ್ನು ನೋಡುವ. ಮೊದಲಿಗೆ ಝೆನ್ ಟೆಕ್ನಾಲಜಿ ಅನ್ನುವ ಶೇರ್, ಇದೊಂದು ಡಿಫೆನ್ಸ್ ಸೆಕ್ಟರ್ನ ಶೇರ್. ಇದರದ್ದು 52 ವೀಕ್ ಲೋ ಇದೆ 945 ರೂಪಾಯಿ ಮತ್ತು 52 ವೀಕ್ ಹೈ ಇದೆ 2627 ರೂಪಾಯಿ. ಇದರದ್ದು ರಿಸಲ್ಟ್ ಅನೌನ್ಸ್ ಆಗಿತ್ತು. ರಿಸಲ್ಟ್ ಏನು ಒಳ್ಳೆಯದು ಬಂದಿರಲಿಲ್ಲ, ಡೌನ್ಫಾಲ್ ಇತ್ತು. ಪ್ರಾಫಿಟ್ ಅಲ್ಲಿ ಆಗಿರ್ಬೋದು, ನೆಟ್ ರೆವಿನ್ಯೂದಲ್ಲಿ ಆಗಿರ್ಬೋದು. ಟೋಟಲ್ ಪ್ರಾಫಿಟ್ 38% ಅಷ್ಟು ಡೌನ್ ಆಗಿ 47 ಕ್ರೋರ್ಸ್ಗೆ ಬಂತು. ಇದರಿಂದಾಗಿ ಇದು ಲೋವರ್ ಸರ್ಕ್ಯೂಟ್ ಇವತ್ತು ಹಿಟ್ ಆಯಿತು. 1690 ರೂಪಾಯಿಗೆ ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಇಂಡಸ್ ಇಂಡ್ ಬ್ಯಾಂಕ್. ಇಂಡಸ್ ಇಂಡ್ ಬ್ಯಾಂಕ್ನವರದು ರಿಸಲ್ಟ್ ಬಂದಿದೆ. ಅವರದು ರಿಸಲ್ಟ್ ಆಲ್ಮೋಸ್ಟ್ 68% ಇಯರ್ ಆನ್ ಇಯರ್ ಡ್ರಾಪ್ ಆಗಿ 684ಗೆ ಬಂದಿದೆ. ನಿಮಗೆ ಗೊತ್ತಿರಬಹುದು, ಲಾಸ್ಟ್ ಕ್ವಾರ್ಟರ್ನಲ್ಲಿ ಇವರದೊಂದು ಇಶ್ಯೂ ಆಗಿತ್ತು ಫಾರಿನ್ ಎಕ್ಸ್ಚೇಂಜಿಗೆ ಸಂಬಂಧಪಟ್ಟಂತೆ. ಅದರಿಂದಾಗಿ ಲಾಸ್ಟ್ ಕ್ವಾರ್ಟರ್ಲ್ಲಿ ಇವರು ಲಾಸ್ ತೋರಿಸಿದ್ರು. ಬಟ್ ಈ ಕ್ವಾರ್ಟರ್ ಅದನ್ನು ರಿಕವರ್ ಮಾಡಿಕೊಂಡು ಪ್ರಾಫಿಟ್ ಅಂತ ತೋರಿಸಿದ್ದಾರೆ. ಮಾರ್ಕೆಟ್ನ ಎಸ್ಟಿಮೇಷನ್ ಏನಿತ್ತು ನೋಡಿ ಅದನ್ನು ಬೀಟ್ ಮಾಡಿದ್ದಾರೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇದೆಯಲ್ಲ, ಅದು ಕಮ್ಮಿ ಆಗಿದೆ. ಅದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದ್ರೆ ಇವರದು NPA ಇದೆಯಲ್ಲ, ಗ್ರಾಸ್ NPA ಆಗಿರ್ಬೋದು, ನೆಟ್ NPA ಆಗಿರ್ಬೋದು, ತುಂಬಾನೇ ಜಾಸ್ತಿ ಆಗಿದೆ. ನೀವು ನೋಡ್ತಾ ಇದ್ದೀರಿ, ಗ್ರಾಸ್ NPA 2%ನಿಂದ 3.64%ಗೆ ಏರಿಕೆಯಾಗಿದೆ. ಅಲ್ಲದೆ ನೆಟ್ NPA ಕೂಡ ತುಂಬಾನೇ ಜಾಸ್ತಿ ಆಗಿದೆ. ಸೊ ಈ ಶೇರ್ ಇದು ಇವತ್ತು ಮಾರ್ಕೆಟ್ ಮುಗಿದ ನಂತರ ಬಂತು ಇವತ್ತು ರಿಸಲ್ಟ್. ಸೊ ನಾಳೆ ಮಾರ್ಕೆಟ್ ರಿಯಾಕ್ಷನ್ ಏನಿರುತ್ತೆ ಅಂತೇಳಿ ನಾಳೆ ಗೊತ್ತಾಗುತ್ತೆ. ಇನ್ನು ಮುಂದಿನ ಶೇರ್ ನೋಡಿದ್ರೆ ಅದಾನಿ ಅವರದು, ಅದಾನಿ ಟೋಟಲ್ ಗ್ಯಾಸ್ ಅವರದು ಪ್ರಾಫಿಟ್ ಇದೆಯಲ್ಲ 7% ಅಷ್ಟು ಜಂಪ್ ಆಗಿದೆ. EBITDA ಕೂಡ ಜಂಪ್ ಆಗಿದೆ. ರೆವಿನ್ಯೂ ಕೂಡ ಇವರದು ಜಂಪ್ ಆಗಿದೆ. ಆಕ್ಚುಲಿ ನೆಟ್ ಪ್ರಾಫಿಟ್ ಇದೆಯಲ್ಲ, ಅದು 6.9 ಅಷ್ಟು ಜಂಪ್ ಆಗಿ 165 ಕ್ರೋರ್ಸ್ ಬಂದಿದೆ. ಇದೇ ಕ್ವಾರ್ಟರ್ನಲ್ಲಿ ಲಾಸ್ಟ್ ಇಯರ್ 155 ಕ್ರೋರ್ಸ್ ಇತ್ತು. EBITDA ಕೂಡ 10.1% ಅಷ್ಟು ಜಂಪ್ ಆಗಿದೆ. ಇದು ಇವತ್ತು ಶೇರ್ 624ನಲ್ಲಿ ಕ್ಲೋಸ್ ಆಯಿತು. ನಾಳೆ ನೋಡಬೇಕು ಯಾವ ಥರ ರಿಯಾಕ್ಷನ್ ಮಾಡುತ್ತೆ ಅಂತೇಳಿ ರಿಸಲ್ಟಿಗೆ. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಗೇಲ್, ಇದೊಂದು ಗೌರ್ಮೆಂಟ್ ಕಂಪನಿ, ನಿಮಗೆಲ್ಲರಿಗೂ ಗೊತ್ತು. ಇವತ್ತು ಪ್ರಾಫಿಟ್ ಇದೆಯಲ್ಲ 8% ಅಷ್ಟು ಫಾಲ್ ಆಗಿದೆ. ಅದಲ್ಲದೆ ರೆವಿನ್ಯೂ ಕೂಡ 2.5% ಅಷ್ಟು ಫಾಲ್ ಆಗಿದೆ. ಕ್ವಾರ್ಟರ್ ಆಗಿರ್ಬೋದು ಅಥವಾ ಇಯರ್ ಆನ್ ಇಯರ್ ಆಗಿರ್ಬೋದು. ಇವನ್ ಟೋಟಲ್ ಪ್ರಾಫಿಟ್ ಬಂದ್ಬಿಟ್ಟು 1866 ಇದೆ. ಸೊ ನಾಳೆ ಮಾರ್ಕೆಟ್ನಲ್ಲಿ ಇದು ಸ್ವಲ್ಪ ಡೌನ್ ಫಾಲ್ ಅನ್ನು ಕಾಲ್ಬೋದು. ಯಾಕಂದ್ರೆ ಇವತ್ತು ಇದು 179 ರೂಪೀಸಲ್ಲಿ ಕ್ಲೋಸ್ ಆಗಿದೆ. ನಾಳೆ ಸ್ವಲ್ಪ ಚಿಕ್ಕ ಡೌನ್ ಫಾಲ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಮುಂದಿನ ಶೇರ್ ಬಂದ್ಬಿಟ್ಟು ರೀಸೆಂಟ್ ಆಗಿ ಲಾಂಚ್ ಆದ ಒಂದು IPO ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ ಅಂತ ಹೇಳಿ. ಅದರದ್ದು ಪ್ರಾಫಿಟ್ ಇದೆಯಲ್ಲ 37% ಅಷ್ಟು ಅಪ್ ಆಗಿದೆ. ನೆಟ್ ಪ್ರೀಮಿಯಂ ಕಲೆಕ್ಷನ್ ಕೂಡ ಜಾಸ್ತಿ ಆಗಿದೆ. ಅದಲ್ಲದೆ AUM ಅಂತ ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು 17% ಅಷ್ಟು ಹೈಕ್ ಆಗಿ 20,861ರಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಇದು ಶೇರ್ ಮಾರ್ಕೆಟಲ್ಲಿ 344 ರೂಪಾಯಿಗೆ ಕ್ಲೋಸ್ ಆಯಿತು. ಆಲ್ಮೋಸ್ಟ್ ಇದರಲ್ಲಿ ಈ ರೇಟಿಂಗ್ ಏಜೆನ್ಸಿ ಇದೆಯಲ್ಲ, ಇದು ಹೋಲ್ಡ್ ಅಥವಾ ಸೆಲ್ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದೆ ಈ ಕಂಪನಿಯ ಬಗ್ಗೆ. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ NTPC ಅವರದ್ದು ರಿಸಲ್ಟ್ ಕೂಡ ಒಳ್ಳೆ ಬಂದಿದೆ. ಪ್ರಾಫಿಟ್ ಇದೆಯಲ್ಲ 59% ಅಷ್ಟು ಜಾಸ್ತಿ ಆಗಿದೆ. ರೆವೆನ್ಯೂ ಕೂಡ ಅಪ್ ಆಗಿದೆ. ಅಲ್ಲದೆ ಇವರದ್ದು EBITDA ಕೂಡ ಜಂಪ್ ಆಗಿ 513ರಿಂದ 604ಕ್ಕೆ ಹೋಗಿದೆ. ಇವತ್ತು ಇದು ಆಲ್ಮೋಸ್ಟ್ 107 ರೂಪೀಸಲ್ಲಿ ಕ್ಲೋಸ್ ಆಗಿದೆ. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ವಾರೆಗ್ ಎನರ್ಜೀಸ್ ಎನ್ನುವಂಥ ಶೇರ್. ಇದರ ಪ್ರಾಫಿಟ್ ಇದೆಯಲ್ಲ 89% ಅಷ್ಟು ಏರಿಕೆಯಾಗಿದೆ ಇಯರ್ ಆನ್ ಇಯರ್. ರೆವಿನ್ಯೂ ಕೂಡ ತುಂಬಾನೇ ಜಂಪ್ ಆಗಿದೆ. EBITDA ಕೂಡ ಒಳ್ಳೆ ಹೈಕ್ ಆಗಿದೆ. ಮಾರ್ಜಿನ್ ಕೂಡ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಇದು ಇವತ್ತು 3190 ರೂಪೀಸಲ್ಲಿ ಕ್ಲೋಸ್ ಆಗಿದೆ. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ರೈಲ್ಸ್ ಇನ್ನೊಂದು ಗೌರ್ಮೆಂಟ್ ಕಂಪನಿ. ಇವತ್ತು ಕೂಡ ಹಾಗೆ ಪ್ರಾಫಿಟ್ ಇದೆಯಲ್ಲ, ಅದು 36% ಅಷ್ಟು ಜಾಸ್ತಿ ಆಗಿದೆ. ರೆವಿನ್ಯೂ ಕೂಡ ಜಾಸ್ತಿ ಆಗಿದೆ. ಮಾರ್ಜಿನ್ ಕೂಡ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಇವತ್ತು ಇದು 375 ರೂಪೀಸಲ್ಲಿ ಕ್ಲೋಸ್ ಆಯಿತು. ಒಳ್ಳೆ ರಿಸಲ್ಟ್ನ ಹೊರತಾಗಿ ಕೆಲವು ರೇಟಿಂಗ್ ಏಜೆನ್ಸಿಗಳು ಇದನ್ನು ಸೆಲ್ ಅನ್ನುವ ಸಂದೇಶ ನೀಡಿದ್ದಾರೆ ಇವರಿಗೆ. ನೋಡಬೇಕು ಇದು ನಾಳೆ ಮಾರ್ಕೆಟ್ನಲ್ಲಿ ಹೇಗೆ ರಿಯಾಕ್ಷನ್ ಮಾಡುತ್ತೆ ಅಂತೇಳಿ. ಮುಂದಿನ ಶೇರ್ ಬಂದ್ಬಿಟ್ಟು ಟೊರೆಂಟ್ ಅವರದ್ದು ಫಾರ್ಮಾಸ್ಯೂಟಿಕಲ್ಸ್. ಇವತ್ತು ರಿಸಲ್ಟ್ ಬಂದಿತ್ತು, ಅದು 20% ಅಷ್ಟು ಹೈಕ್ ಆಗಿದೆ. ರೆವೆನ್ಯೂ ಕೂಡ ರೈಸ್ ಆಗಿದೆ. ನೆಟ್ ಪ್ರಾಫಿಟ್ 20% ಅಷ್ಟು ಹೈಕ್ ಆಗಿ 548 ಅಂತ ತೋರಿಸಿದ್ದಾರೆ. ಮಾರ್ಜಿನ್ ಕೂಡ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಇವರದ್ದು ಇನ್ನು ಕಂಟ್ರಿ ವೈಸ್ ಬಿಸ್ನೆಸ್ ನೋಡೋದಾದ್ರೆ ಜರ್ಮನಿಯಿಂದ 9% ಅಷ್ಟು ಇವರಿಗೆ ಬಿಸ್ನೆಸ್ ಅಪ್ಪಾಗಿ 308 ಕೋಟಿ ಅಷ್ಟು ಬಂದಿದೆ. ಬ್ರೆಜಿಲ್ನಿಂದ ಇವರದ್ದು ಬಿಸ್ನೆಸ್ ಇದೆಯಲ್ಲ 11% ಅಷ್ಟು ಸರ್ಜ್ ಆಗಿದೆ. ಅಥವಾ US ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. 19% ಅಷ್ಟು ಅಪ್ ಬಂದಿದೆ ಇವರದ್ದು ಬಿಸ್ನೆಸ್. ಓವರ್ ಆಲ್ ಒಳ್ಳೆ ರಿಸಲ್ಟ್ ಅನ್ನೇ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಭಾರತ್ ಹೆವಿ ಇದೆಯಲ್ಲ, ಅವರದ್ದು ಭಾರತ್ ಎಲೆಕ್ಟ್ರಾನಿಕ್ಸ್ ಅನ್ನೋ ಶೇರ್. ಇದು 23% ಅಷ್ಟು ಅಪ್ ಆಗಿ ಎಸ್ಟಿಮೇಷನ್ ಇತ್ತಲ್ಲ ಮಾರ್ಕೆಟ್, ಅದನ್ನು ಬೀಟ್ ಮಾಡಿದೆ.
ರೆವೆನ್ಯೂ ಕೂಡ ಹೈಕ್ ಆಗಿದೆ, EBDT ಕೂಡ ಹೈಕ್ ಆಗಿದೆ, ಮಾರ್ಜಿನ್, ನೆಟ್ ಪ್ರಾಫಿಟ್ ಎಲ್ಲವೂ ಹೈಕ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ. ನಾಳೆ ಒಂದು ಉತ್ತಮ ಫ್ಲಕ್ಚುಯೇಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರ ಶೇರಲ್ಲಿ ನಾಳೆ ಮಾರ್ಕೆಟ್ನಲ್ಲಿ. ಇನ್ನು ಕೊನೆ ಶೇರ್ ಬಂದುಬಿಟ್ಟು ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ನವರದು. ಇದು ಕೂಡ ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ನೇ ಕೊಟ್ಟಿತ್ತು ಲಾಸ್ಟ್ ಕ್ವಾರ್ಟರ್ನಲ್ಲಿ. ಬಟ್ ಈ ಕ್ವಾರ್ಟರ್ನಲ್ಲಿಯೂ ಅದರ್ ಡಿಫೆನ್ಸ್ ಸ್ಟಾಕ್ನಾಗಿ ಆಲ್ಮೋಸ್ಟ್ 35% ಪ್ರಾಫಿಟ್ ಕಮ್ಮಿಯಾಗಿ ಎಸ್ಟಿಮೇಟ್ ಇದೆಯಲ್ಲ ಮಾರ್ಕೆಟಿದ್ದು ಅದನ್ನು ಮಿಸ್ ಮಾಡಿದೆ. EBDT ಕೂಡ 53% ಡೌನ್ ಆಗಿದೆ, ಮಾರ್ಜಿನ್ ಕೂಡ ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ ನಿಮಗೆ 452 ಕ್ರೋರ್ಸ್ ತೋರಿಸಿದ್ದಾರೆ, ಎಸ್ಟಿಮೇಷನ್ ಇತ್ತು 695 ಕ್ರೋರ್ಸ್ ಬಂದಿದೆ. ಅಂದರೆ ಲಾಸ್ಟ್ ಕ್ವಾರ್ಟರ್ ಇದ್ದು ಅದು ಲಾಸ್ಟ್ ಇಯರ್ ಇದೆ ಕ್ವಾರ್ಟರ್ ಪ್ರಾಫಿಟ್ ಇದೆಯಲ್ಲ ಅಷ್ಟೇ ಬರ್ಬೋದು ಅಂದ್ಕೊಂಡಿದ್ರು, ಬಟ್ ಅದು ಕೂಡ ಕಮ್ಮಿ ಆಗಿದೆ. ಸೊ ಇದಾಗಿತ್ತು ಗೆಳೆಯರೆ ಸಮ್ ಇಂಪಾರ್ಟೆಂಟ್ ಸ್ಟಾಕ್ನ ರಿಸಲ್ಟ್ಗಳು. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿಯವರೆಗೂ ವಂದನೆಗಳು.